ಈ ಜನರೇಷನ್ನ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಗಳ ಪ್ರಾಬ್ಲಮ್ ಏನಿದೆ ಅಂತಂದ್ರೆ, ನನ್ ಮಗು ಇನ್ನೂ ಮಾತಾಡ್ತಿಲ್ಲ. ಸ್ಪೀಚ್ ಡಿಲೇ ಅನ್ನೋದು ಒಂದು ಕಾಮನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಈಗ ಜನರೇಷನ್ ಅಲ್ಲಿ. ಆ ಏನೇನೋ ರೀಸನ್ಸ್ ಇರುತ್ತೆ, ಬಟ್ ಮೇಜರ್ ಪ್ರಾಬ್ಲಮ್ ಆಗಿ ಕಾಣಿಸ್ಕೊಳ್ತಾ ಇದೆ ಈಗ. ಸುಮಾರು ಮಕ್ಳುಗಳು ಮಾತಾಡ್ತಿಲ್ಲ. 4 ವರ್ಷ 5 ವರ್ಷ ಆಯ್ತು ಅಂದ್ರೂ ಕೂಡ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಕ್ಕೂ ಆಗ್ತಿಲ್ಲ. ಒಂದು ಪದಗಳನ್ನ ಮಾತಾಡೋದಕ್ಕೆ ಕಷ್ಟ ಪಡ್ತಿದೆ, ತೊದಲ್ತಿದೆ. ಈ ತರ ಎಲ್ಲ ಪ್ರಾಬ್ಲಮ್ಗಳು ಸುಮಾರು ಜನ ಪೇರೆಂಟ್ಸ್ಗಳು ಪಡ್ತಿರ್ತೀರ. ಸೊ ಅದಕ್ಕೆ ಹೆಲ್ಪ್ ಆಗೋ ರೀತಿ ಮೋಸ್ಟ್ಲಿ ಒಂದು ಸ್ವಲ್ಪ ಪ್ರಯತ್ನ ಪೇರೆಂಟ್ಸ್ಗಳಾಗಿ ನಾವು ಮಾಡಿದ್ರೆ ಮೋಸ್ಟ್ಲಿ ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ಬೋದು ಕ್ಲಿಯರ್ ಆಗಿ ಮಾತಾಡೋದಕ್ಕೆ. ಸೊ ಅದ್ ಯಾವ್ದೆಲ್ಲ ಪಾಯಿಂಟ್ಸ್ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ, ನೋಡಿ. ಇಷ್ಟ ಆದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ. ಓಕೆ, ಮೊದ್ಲು ಎಲ್ಲ ಬ್ಯುಸಿ ಆಗ್ಬಿಟ್ಟಿದೀವಿ ನಮ್ಮ ಲೈಫ್ ಅಲ್ಲಿ. ಕೆಲ್ಸ ಅದು ಇದು ಅಂತ ತುಂಬಾ ಬ್ಯುಸಿ ಆಗಿರೋದ್ರಿಂದ ಎಷ್ಟೋ ಜನ ಪೇರೆಂಟ್ಸ್ ಗಳಿಗೆ ಮಕ್ಳಿಗೆ ಟೈಮ್ ಕೊಟ್ಟು ಮಾತಾಡಕ್ ಆಗ್ತಿಲ್ಲ. ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ ಸ್ವಲ್ಪ ಶಾರ್ಟ್ ಕಟ್ಸ್ ನೋಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಈಗ ನಾವು ಅರ್ಜೆಂಟ್ ಆಗಿ ಮಕ್ಳಿಗೆ ಊಟ ತಿನ್ಸ್ಬೇಕು. ಸೊ ನಾವು ನಿಧಾನ ಕುತ್ಕೊಂಡು ಊಟ ತಿನ್ಸ್ತಿದ್ರೆ ನಮಗ್ ಕೆಲ್ಸಕ್ಕೆ ಲೇಟ್ ಆಗತ್ತೆ ಅನ್ನೋ ಒಂದ್ ಭಾವನೆ ಇರುತ್ತೆ. ಲೇಟ್ ತಿನ್ನತ್ತೆ ಮಗು, ಲೇಟ್ ಆಗತ್ತೆ ಅಂತ ಅರ್ಜೆಂಟ್ ಅಲ್ಲಿ ಜಲ್ದಿ ತಿನ್ಸ್ಬಿಡ್ಬೇಕು ಅಂತಂದ್ರೆ ಒಂದ್ ಫೋನೋ ಟಿವಿನೋ ಹಾಕೊಟ್ಬಿಟ್ಟು ಜಲ್ದಿ ತಿನ್ಸ್ಬಿಟ್ಟು ಹೋಗ್ಬಿಡ್ತೀವಿ. ಸೊ ಇದು ಸುಮಾರು ಜನ ಪೇರೆಂಟ್ಸ್ ಗಳು ಇದನ್ನ ಮಾಡ್ತಿದ್ದಾರೆ. ಊಟ ತಿನ್ನುವಾಗ ಫೋನೋ ಟಿವಿನೋ ಹಾಕೊಟ್ಬಿಟ್ಟು ಅಡ್ಗೆನ ಮಾಡಿ ಜಲ್ದಿ ತಿನ್ಸ್ಬಿಟ್ಟು ಹೋಗ್ಬಿಡೋಣ. ಅದು ನಾವ್ ಮಾಡ್ತಾರೋ ತಪ್ಪು, ಮೇಜರ್ ತಪ್ಪು. ಆಗಿನ ಕಾಲದಲ್ಲೆಲ್ಲ ಯಾವ ಟಿವಿ ಯಾವ ಫೋನ್ ತೋರಿಸ್ತಿದ್ರು ಹೇಳಿ? ಸೊಂಟದ ಮೇಲೆ ಕೂರಿಸ್ಕೊಂಡು ರೋಡಲ್ಲಿ ಅಲ್ಲಿ ಇಲ್ಲಿ ತಿನ್ಸ್ಕೊಂಡು ಮಾತಾಡ್ಕೊಂಡು ಕತೆಗಳು ಹೇಳ್ಕೊಂಡು ತಿನ್ಸ್ಬಿಡ್ತಿದ್ರು. ಬಟ್ ಈಗ ನಮ್ಗಿರೋ ಟೈಮ್ ಪ್ರಾಬ್ಲಮ್ ಇಂದ ಅದೆಲ್ಲ ಆಗ್ತಿಲ್ಲ. ಸೊ ಅದರಿಂದ ಈ ಸ್ಕ್ರೀನ್ ಟೈಮ್ ಎಷ್ಟು ಮಕ್ಳಿಗೆ ಹಾನಿ ಉಂಟು ಮಾಡ್ತಿದೆ ಅಂತಂದ್ರೆ, ಸ್ಕ್ರೀನ್ ಟೈಮ್ ಅನ್ನೋದು ಹೆಂಗ್ ಗೊತ್ತಾ? ಇವಾಗ ಅದ್ರಲ್ಲಿ 2 ವೇ ಕಮ್ಯುನಿಕೇಶನ್ ಇರೋದಿಲ್ಲ. ಇವಾಗ ನಾನ್ ಮಾತಾಡ್ತಾ ಇದ್ದೀನಿ, ಇನ್ನೊಂದ್ ರಿಪ್ಲೈ ಕೊಡ್ತಾ ಇದೆ ಇನ್ನೊಂದ್ ಮಗು ಅನ್ನೋದಕ್ಕೆ. ಆತರ ಕಮ್ಯುನಿಕೇಶನ್ ಟಿವಿಯಲ್ಲಿ ಇಲ್ಲ ಮೊಬೈಲ್ ಅಲ್ಲಿ ಇರಲ್ಲ. ಏನಿರುತ್ತೆ ಅಂದ್ರೆ ಮೊಬೈಲ್ ಅಲ್ಲಿ ಅವ್ರು ಮಾತಾಡ್ತಾ ಇರ್ತಾರೆ, ನಾವು ನೋಡ್ತಿರ್ತೀವಿ. ಸೊ ಅಲ್ಲಿ 1 ವೇ ಕಮ್ಯುನಿಕೇಶನ್ ಆಗುತ್ತೆ ಹೊರತು ಮಕ್ಳು ಮಾತಾಡಕ್ಕೆ ಟ್ರೈಯೇ ಮಾಡೋದಿಲ್ಲ. ಸೊ ಇದು ಮೇಜರ್ ಕನ್ಸರ್ನ್. ನಾವು ಆದಷ್ಟು ಫೋನ್ನ ಟಿವಿನ ತೋರ್ಸೋದನ್ನ ರೆಡ್ಯೂಸ್ ಮಾಡ್ಬೇಕು. ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ ಅಂತ ಹೇಳ್ತಿಲ್ಲ. ಈ ಸ್ವಲ್ಪ ಟೈಮ್ ಅದಕ್ಕೆ ಅಂತ ಕೊಟ್ರೆ ಸಾಕು. ಬಟ್ ಯಾವಾಗ್ಲೂ ದಿನಪೂರ್ತಿ ಅದನ್ನೇ ಕೊಟ್ಟು ಮಾಡೋದು ತಪ್ಪು ಅಂತ ಹೇಳ್ತೀನಿ. ಯಾಕಂದ್ರೆ ಅದ್ರಲ್ಲಿ ಮಕ್ಳು ಮಾತಾಡೋದಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ಮೋಸ್ಟ್ಲಿ ಬರೀ ಕೇಳಿಸ್ಕೊಳ್ಬೋದು ಅಷ್ಟೇ ಹೊರತು ಪ್ರಯತ್ನ ಮಾಡೋದಿಲ್ಲ. ಸೊ ಮೊಬೈಲ್ನ ಟಿವಿನ ರೆಡ್ಯೂಸ್ ಮಾಡೋದು ಬಹಳ ಮುಖ್ಯ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ನಾವು ಆದಷ್ಟು ಮಕ್ಳ ಹತ್ರ ಮಾತಾಡ್ಬೇಕು. ಮಕ್ಳ ಕಣ್ಣಲ್ಲಿ ಕಣ್ಣಿಟ್ಟು ನಾವು ಮಾತಾಡ್ಬೇಕು. ಆಮೇಲೆ ನಾವು ಮಾತಾಡುವಾಗ ಪದಗಳದ್ದು ಉಚ್ಚಾರಣೆ ನಮ್ ನೀಟಾಗಿ ತೋರಿಸ್ಬೇಕು ಬಾಯಲ್ಲಿ. ಥ್ಯಾಂಕ್ ಯು, ಬನ್ನಿ, ಹೋಗಿ ಅಂತ. ಈ ತರ ಸ್ವಲ್ಪ ಮಕ್ಳು ಮಾತಾಡೋದ್ ಕಲಿಯೋ ಗಂಟ ನಾವ್ ಈ ರೀತಿ ಹೆಲ್ಪ್ ಮಾಡ್ಬೇಕಾಗತ್ತೆ ಅವ್ರಿಗೆ. ಸೊ ನಾವ್ ಮಾತಾಡೋದನ್ನ ನೋಡಿ ಮಕ್ಳು ಕೂಡ ಟ್ರೈ ಮಾಡ್ತಾರೆ ರಿಪ್ಲೈ ಕೊಡೋದಕ್ಕೆ. ಸೊ ಆದಷ್ಟು ಪೇರೆಂಟ್ಸ್ ಗಳಾಗ್ಲಿ ಇಲ್ಲ ನಮ್ಮ ಮನೇಲಿ ಇರೋರಾಗ್ಲಿ ಮಕ್ಳ ಜೊತೆ ಜಾಸ್ತಿ ಮಾತಾಡಕ್ಕೆ ಟ್ರೈ ಮಾಡ್ಬೇಕು ಒಂದೊಂದು ಪದಗಳನ್ನ. ನೀವು ಮಕ್ಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ ಆಟ ಆಡ್ತಿರ್ತೀರಲ್ಲ, ಅವಾಗ ಯೂಸ್ ಮಾಡಿ ವರ್ಡ್ಸ್ನ. ಆ ಗೊಂಬೆನ್ ತಗೊಂಬಾ, ಈ ಬಾಲ್ನ ಅಲ್ಲಿ ಇಡು. ಸೊ ಈ ತರ ಯೂಸ್ ಮಾಡಿದಾಗ ಮಕ್ಳಿಗೂ ಕಮ್ಯುನಿಕೇಶನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮಕ್ಳು ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಆದಷ್ಟು ಪೇರೆಂಟ್ಸ್ಗಳು ಮನೇಲಿರೋರು ಮಕ್ಳ ಜೊತೆ ಜಾಸ್ತಿ ಹೈ ಕಾಂಟ್ಯಾಕ್ಟ್ ಕೊಟ್ಟು ಮಾತಾಡೋದನ್ನ ಬೆಳೆಸ್ಬೇಕು. ಅದು ಮಕ್ಳಿಗೆ ಮಾತಾಡೋದಕ್ಕೆ ಜಲ್ದಿ ಮಾತಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಥರ್ಡ್ ಪಾಯಿಂಟು, ನಾವು ಆದಷ್ಟು ಬೇರೆ ಮಕ್ಳ ಜೊತೆ ಬರೆಯೋದಕ್ಕೆ ಬಿಡ್ಬೇಕಾಗತ್ತೆ. ಆವಾಗ ಮಕ್ಳ ಮಾತು ಮಕ್ಳಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರಲ್ಲ, ಒಂದು ಮಗು ಇನ್ನೊಂದು ಮಗು ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ಸೊ ಆ ಮಗು ಮಾತಾಡೋದು ನೋಡಿ ನಿಮ್ಮ ಮಗು ಕೂಡ ಟ್ರೈ ಮಾಡ್ಬೋದು. ಆದಷ್ಟು ಒಂದು ಸ್ಕ್ರೀನ್ ಟೈಮೆಲ್ಲ ಅವಾಯ್ಡ್ ಮಾಡಿ, ಪ್ಲೇ ಟೈಮ್ ಜಾಸ್ತಿ ಮಾಡಿ, ಪಾರ್ಕ್ ಕರ್ಕೊಂಡೋಗಿ ಅಲ್ಲಿ ಇಲ್ಲಿ ಬೇರೆ ಮಕ್ಳ ಜೊತೆ ಆಟಾಡೋದಕ್ಕೆ ಬಿಡಿ. ಅವಾಗ ಮಕ್ಕಳಿಂದ ಮಕ್ಕಳು ಮಾತಾಡಿದಾಗ ಕಮ್ಯುನಿಕೇಶನ್ ಖಂಡಿತ ಇಂಪ್ರೂವ್ ಆಗೇ ಆಗುತ್ತೆ. ಇನ್ನೊಂದು ಮಗು ಮಾತಾಡೋದನ್ನ ನೋಡಿ ಈ ಮಗು ರಿಪ್ಲೈ ಕೊಡೋಕೆ ಟ್ರೈ ಮಾಡ್ತಾ ಇರೋವಂಥದ್ದು, ಆ ಥರ ಎಲ್ಲ ಜಾಸ್ತಿ ಆದಾಗ ಮಕ್ಕಳದ್ದು ಕಮ್ಯುನಿಕೇಶನ್ ತುಂಬ ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫೋರ್ತ್ ಪಾಯಿಂಟ್ ಏನಂದರೆ, ಒಂದು ಪಿಕ್ಚರ್ ಬುಕ್ಗಳು ಸಿಗ್ತವೆ. ಅಂದರೆ ಒಂದು ಬುಕ್ಕಲ್ಲಿ ಜಸ್ಟ್ ಪಿಕ್ಚರ್ಸ್ ಇರ್ತವೆ, 1-2 ಲೈನ್ಗಳಿರ್ತವೆ. ನೀವು ಅದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ
ಮಕ್ಳಿಗೂ ಈಸಿ ಆಗುತ್ತೆ ಪಿಕ್ಚರ್ ಬುಕ್ ತೋರಿಸ್ಕೊಂಡು ಓದೋದು. ಇನ್ನೊಂದು ನೀವು ಅದೇ ಥರನೇ ಪಿಕ್ಚರ್ನ ಎಕ್ಸ್ಪ್ಲೇನ್ ಮಾಡೋ ರೀತಿ, ಕಣ್ಣು ದೊಡ್ಡದಾಗಿದೆ, ಮೂಗು ಈ ಥರ ಇದೆ, ಆ ಥರ ಕ್ಯಾರೆಕ್ಟರಿಸ್ಟಿಕ್ಸ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗಲೂ ಮಕ್ಕಳಿಗೆ ಮಾತಾಡೋದಕ್ಕೆ ಈಸಿ. ಬುಕ್ಸ್ನ ಜಾಸ್ತಿ ಸ್ಟೋರಿ ಟೆಲ್ಲಿಂಗು, ಸ್ಟೋರಿ ರೀಡಿಂಗು ಆ ಥರ ಮಾಡಿದಾಗ್ಲೂ ಮಕ್ಕಳದ್ದು ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಮತ್ತು ಮಾತಾಡೋದಕ್ಕೂ ತುಂಬ ಟ್ರೈ ಮಾಡ್ತಾ ಇರ್ತಾರೆ. ಸೊ ಈ ಥರ ಬುಕ್ ರೀಡಿಂಗ್ ನೀವು ಹಂಗೆ ಹ್ಯಾಬಿಟ್ಸ್ನೂ ಬಿಲ್ಡ್ ಮಾಡ್ಕೊತ ಹೋಗ್ಬೋದು. 5th ಪಾಯಿಂಟ್ ಏನಂದರೆ, ಇವಾಗ ನಿಮ್ಮ ಮಕ್ಕಳು ಮಾತಾಡ್ತಾ ಇಲ್ಲ ಅಂದಿದ ತಕ್ಷಣ ಇನ್ನೊಂದು ಮಗು ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಕಂಪೇರ್ ಮಾಡಿ ನಿಮ್ಮ ಮಗುನ ಡೌನ್ ಹಾಕಕ್ಕೆ ಮಾಡಬೇಡಿ. ನಿಮ್ಮ ಮಗುಗೆ ಎಷ್ಟಾಗುತ್ತೋ ಅಷ್ಟು ಮಾತಾಡೋದಕ್ಕೆ ನೀವು ಪೇರೆಂಟ್ಸ್ ಆಗಿ ಟ್ರೈ ಮಾಡಿ. ಮಗುನ ಇನ್ನೊಂದು ಮಗು ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ, ಇದು ತುಂಬ ತಪ್ಪು. 6th ಪಾಯಿಂಟ್ ಅಂದರೆ, ಮಾತಾಡು 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 ಅಂತ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಅವ್ರಿಗೆ ಅದ್ರ ಬಗ್ಗೆ ಜಿಗುಪ್ಸೆ ಬರೋ ಥರ ಮಾಡಬೇಡಿ. ಮಾತಾಡೋದನ್ನು ಒಂದು ಆ್ಯಕ್ಟಿವಿಟಿಯಾಗಿ ಮಾಡಿ, ಅವ್ರಿಗೆ ಇಂಟ್ರೆಸ್ಟ್ ಬರೋ ಥರ ಮಾಡಿ. ಅದೇ ಒಂದು ಫೋರ್ಸ್ ಆಗಬಾರ್ದು. ಅಂದರೆ ನೀವು ಮಾಡಲೇಬೇಕು, ಮಾತಾಡು 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 ಅಂತ ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಅದಕ್ಕೆ ಇಂಟ್ರೆಸ್ಟ್ ಇರುವಾಗಲೇ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ನ ಕೊಡ್ತಾ ಹೋಗಿ. ಖಂಡಿತ ಅವಾಗ ಮಗು ಪ್ರಯತ್ನ ಮಾಡೇ ಮಾಡುತ್ತೆ. ಈ ಪಾಯಿಂಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಆದಷ್ಟು ಟ್ರೈ ಮಾಡೋದಕ್ಕೆ ಬಿಡಿ. ನೀವು ಹೆಲ್ಪ್ ಮಾಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಮಗುಗೂ ಕಲಿಯೋಕ್ಕೆ ಸ್ವಲ್ಪ ಟೈಮ್ ಕೊಡಿ. ನಿಮಗೂ ಪೇಷನ್ಸ್ ಇರಬೇಕು, ಮಗುಗೂ ಟೈಮ್ ಬೇಕು. ಎಲ್ಲ ಮಕ್ಕಳು ಒಂದೇ ಥರ ಅಲ್ಲ. ಕೆಲವೊಂದು ಮಕ್ಕಳುಗಳು ಜಲ್ದಿ ಮಾತಾಡ್ಬೋದು, ಕೆಲವೊಂದು ಮಕ್ಕಳುಗಳು ಲೇಟಾಗಿ ಮಾತಾಡ್ಬೋದು. ಸೊ ಪೇಷನ್ಸ್ ಅನ್ನೋದು ಪೇರೆಂಟ್ಸ್ಗಳಿಗೆ ತುಂಬ ಮುಖ್ಯ. ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಒಂದ್ಸಲಿ ಇದೆಲ್ಲ ಟ್ರೈ ಮಾಡಿನೂ ಏನು ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಿಲ್ಲ ಅಂತ ಅಂದಾಗ ಒಂದ್ಸಲಿ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಅವ್ರ ಒಪಿನಿಯನ್ ತೊಗೊಂಡು ಮುಂದುವರಿಯೋದು ತುಂಬ ಮುಖ್ಯ ಆಗುತ್ತೆ. ಕುಗ್ಗಕ್ಕೆ ಹೋಗಬೇಡಿ, ನನ್ನ ಮಗು ಮಾತಾಡ್ತಿಲ್ಲ ಅಂತ. ಡೆಫಿನೆಟ್ಲಿ ಮಾತಾಡುತ್ತೆ. ಅದಕ್ಕಾದಷ್ಟು ಪ್ರಯತ್ನ ನಾವು ಪೇರೆಂಟ್ಸಾಗಿ ಮಾಡೋಣ. ಒಳ್ಳೆಯದಾಗಲಿ. ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ ಜೊತೆಗೆ ಬರ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.